ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಂತೆ ಹಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರಿಗೂ ಇನ್ನು ಮುಂದೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ಪಡೆಯುವ ಅವಕಾಶ ಸಿಗಲಿದೆ. ಈ ನಿಟ್ಟಿನಲ್ಲಿ ಮಹತ್ವದ ಬದಲಾವಣೆಗಳನ್ನ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ದಶಕಗಳ ಹಳೆಯ ನಿಯಮಗಳಿಗೆ ತಿದ್ದುಪಡಿ ಮಾಡೋಕೆ ತಯಾರಿ ನಡೆಸಿದೆ. ಹೊಸ ನಿಯಮ ಜಾರಿಗೆ ಬಂದರೆ 1ರಿಂದ 5ನೇ ತರಗತಿ ಹಾಗೂ 6ರಿಂದ 8ನೇ ತರಗತಿ ಶಿಕ್ಷಕರಿಗೆ ಬಡ್ತಿಗೆ ಅವಕಾಶ ದೊರೆಯಲಿದೆ. ಪ್ರತಿ 3 ಮುಖ್ಯೋಪಾಧ್ಯಾಯ ಹುದ್ದೆಗಳಲ್ಲಿ ಮೊದಲ 2 ಸ್ಥಾನಗಳಲ್ಲಿ ಪಿಎಸ್ಟಿ ಶಿಕ್ಷಕರಿಗೆ ಹಾಗೂ ಮತ್ತು 1 ಸ್ಥಾನವನ್ನ ಜಿಪಿಟಿ ಶಿಕ್ಷಕರಿಗೆ ಒದಗಿಸಲಾಗುವುದು. ಇದುವರೆಗೂ 6ರಿಂದ 8ನೇ ತರಗತಿಯ ಶಿಕ್ಷಕರಿಗೆ ಪ್ರಮೋಷನ್ ಅವಕಾಶ ಇರಲಿಲ್ಲ. ಮುಖ್ಯ ಶಿಕ್ಷಕರ ಹುದ್ದೆಗಳಿಗೆ ಬಡ್ತಿ ಪಡೆಯೋಕೆ ಶಿಕ್ಷಕರು ಕನಿಷ್ಠ 12 ವರ್ಷ ಸೇವೆಯನ್ನ ಕಡ್ಡಾಯಗೊಳಿಸೋಕೆ ನಿರ್ಧರಿಸಲಾಗಿದೆ. ಕನಿಷ್ಠ ಸೇವಾ ನಿಯಮ ಕಿರಿಯ ಪ್ರಾಥಮಿಕ ಶಾಲೆಗಳ ಅಂದ್ರೆ 1ರಿಂದ 5ನೇ ತರಗತಿಯ ಶಿಕ್ಷಕರು ಹಾಗೂ 6ರಿಂದ 8ನೇ ತರಗತಿ ಶಿಕ್ಷಕರಿಗೆ ಸಮಾನವಾಗಿ ಅನ್ವಯವಾಗಲಿದೆ. ಶಿಕ್ಷಕರು ಯಾವುದೇ ಕಾರಣದಿಂದ ಬಡ್ತಿಯನ್ನ ನಿರಾಕರಿಸಿದ್ರೆ ಆ ಅವಕಾಶವನ್ನ ಜ್ಯೇಷ್ಠತೆಯ ಆಧಾರದ ಮೇಲೆ ಬೇರೆಯವರಿಗೆ ನೀಡಲಾಗುತ್ತೆ. ಇನ್ನು ಕರ್ನಾಟಕ ಶಿಕ್ಷಣ ಇಲಾಖೆಯ ಸೇವೆಗಳು ನಿಯಮಗಳು 1967ಕ್ಕೆ ತಿದ್ದುಪಡಿ ತರೋಕೆ ಹೊರಟಿರುವಂತಹ ಸರ್ಕಾರ ಈ ನಿಯಮಗಳನ್ನ ಕರ್ನಾಟಕ ಶಿಕ್ಷಣ 2026 ಅಂತ ಮರುನಾಮಕರಣ ಮಾಡಿದೆ. ಹೊಸ ಶಿಕ್ಷಕರ ಬಡ್ತಿ ನಿಯಮಗಳ ಕರಡು ಪ್ರತಿ ಪ್ರಕಟಿಸಿರುವಂತಹ ಸರ್ಕಾರ ಈ ಬಗ್ಗೆ ಆಕ್ಷೇಪಣೆಗಳ ಸಲ್ಲಿಕೆಗೆ ಜನವರಿ 21ರಿಂದ 15 ದಿನಗಳವರೆಗೆ ಕಾಲಾವಕಾಶವನ್ನ ನೀಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.